ಶ್ರೀ ಕೇವಲ ಜ್ಞಾನ ಕಲ್ಯಾಣ ಸಂಪುಟ ಮಹಾವೀರ ಮಹಾದರ್ಶನ ಸೋಪಾನ 33 ಹೊರಡದಿತ್ತ ಅಪೂರ್ವ ಧ್ವನಿ ಕೇಳದಿತ್ತ ಅಮೃತವಾಣಿ. ಮಹಾವೀರ ಮಹಾದರ್ಶನ ಕಾವ್ಯವಾಚನ ಮತ್ತು ವ್ಯಾಖ್ಯಾನ ವಿದ್ಯಾವಾಚಸ್ಪತಿ ಡಾಕ್ಟರ್ ಎಚ್ ಪಿ ಮೋಹನ್ ಕುಮಾರ ಶಾಸ್ತ್ರಿ. ಕಾವ್ಯ ರಚನೆ ಮಹಾಕವಿ ಡಾಕ್ಟರ್ ಲತಾ ರಾಜಶೇಖರ್. ಹೊರಡದಿತ್ತ ಅಪೂರ್ವಧ್ವನಿ ಕೇಳದಿತ್ತ ಅಮೃತವಾಣಿ. ಆಸೀನನಾಗಿರಲಾದಿತ್ಯ ಸ್ವರೂಪನೋ ಅಂತರಿಕ್ಷದಲ್ಲಿ 5,000 ಬಿಲ್ಗಳೆತ್ತರದಿ ಮತ್ತ ಸ್ವರ್ಣ ಕಮಲ ಪೀಠದ ಮೇಲೆ 4 ಅಂಗುಲ ಅಂತರದಲ್ಲಿ ಚತುರ್ಮುಖನಾಗಿ ನೆಲಸಿತ್ತವನ ಚೆಲುಮೊಗದಲ್ಲಿ ಪ್ರಶಾಂತಿಯ ಬೆಳದಿಂಗಳು. ಕೆನೆಗಟ್ಟಿದ ತೆರದಿ ಪರಿಮಳಿಸಿರೆ ವೀತರಾಗ ಪುಷ್ಪವು ಸಕಲ ದಿಕ್ಕುಗಳಲ್ಲಿ ಪಸರಿಸರಲ ಪ್ರಶಾಂತಿ ತರಂಗಗಳು ಭೂಯೋಮಗಳನಾವರಿಸಿ. ಕುಳಿತಿದ್ದರಂತೆಯೇ ತಮ್ಮ ಸ್ಥಳಗಳಲ್ಲಿ ಆ ಜಿನೇಂದ್ರನೆದುರು ಅಸಂಖ್ಯಾತ ಜೀವರು ಸ್ವಾಮಿಯನ್ನು ಸ್ತುತಿಸಿ ಭಕ್ತಿಯಲೊಂದಿಸಿ. ಅಂತೆ ಆ ತೀರ್ಥಂಕರನ ದಿವ್ಯೋಪದೇಶವನು ಕೇಳಲುತ್ಸಕರಾಗಿ ತೋರುತ್ತಿರಲಾಜಿನೇಶ್ವರನ ಪೌರ್ಣಿಮ ಶಶಿವದನವೋ. ಆ 4 ದಿಸೆಗಳಲ್ಲೂ ಸ್ಪಷ್ಟವಾಗಿ ವೀಕ್ಷಿಸಿದನು. ಎವೆ ಇಕ್ಕದೆ ಕಾತರಿಸಿದರವರೆಲ್ಲರೂ ಆಲಿಸಲಾ ದಿವ್ಯ ಧ್ವನಿಯನು. ಅಂತೆ ಆಲೋಚಿಸುವವರು ತಮ್ಮೊಳಗೆ ಇದ್ದರಾ ಜಿನೇಂದ್ರರು ಮೌನವಾಗಿ ತಪೋಕಾಲದಲ್ಲಿ. ಅದರೀಗಿವರಲ್ಲಿ ಉದಿಸಿರೆ ತೀರ್ಥಂಕರ ಪ್ರಕೃತಿಯು ಲಭಿಸಿರೆ ಕೇವಲ ಜ್ಞಾನವು ಆಗುವುದರಿಂದ ಪವಿತ್ರ ಉಪದೇಶವು. ಆ ಪೂರ್ವ ತೀರ್ಥಂಕರರಂತೆ ಇವರಿಂದಲೂ. ಮಹಾವೀರ ಮಹಾದರ್ಶನ ಮಹಾಕಾವ್ಯದಲ್ಲಿ 4ನೇ ಕಲ್ಯಾಣ ಶ್ರೀ ಕೇವಲ ಜ್ಞಾನ ಕಲ್ಯಾಣ ಸಂಪುಟದ ಕ್ಲೈಮಾಕ್ಸ್ ಪ್ರವೇಶ. ಅರಿಹಂತ ಭಗವಾನರು ಸಮವಸರಣದ ಮಂಟಪದಲ್ಲಿ ಆದಿತ್ಯ ಸ್ವರೂಪನರಿ, ಆದಿತ್ಯ ಅಂದ್ರೆ ಸೂರ್ಯ, ಆ ಕೋಟಿ ಸೂರ್ಯ ಪ್ರಭೆಯೊಳಗೆ ಅಂತರಿಕ್ಷದಲ್ಲಿ ಆಸೀನರಾಗಿದ್ದಾರೆ. ಭೂಮಿಯಿಂದ 5,000 ಬಿಲ್ಗಳ ಎತ್ತರದಲ್ಲಿ. ಅಂದ್ರೆ ಒಂದು ಬಿಲ್ಲಿನ ಎತ್ತರ 6 ಅಡಿ ಅನ್ಕೊಳ್ಳಿ, ಅಥವಾ 5 ಅಡಿ ಅನ್ಕೊಳ್ಳಿ, 6 ಅಡಿ ಅಂತಾನೆ ಅನ್ಕೊಳ್ಳೋಣ. ಅಂದ್ರೆ 6 ಅಡಿ ಒಂದು ಬಿಲ್ ಎತ್ತರ, ಅದೇ ರೀತಿ 5,000 ಲೆಕ್ಕ ಹಾಕೊಳ್ಳೋ ಅಷ್ಟು ಎತ್ತರದಲ್ಲಿ. ಈ ಕಡೆ ಆಕಾಶವೂ ಸ್ಪರ್ಶವಿಲ್ಲ, ಈ ಕಡೆ ಭೂಮಿಯೂ ಸ್ಪರ್ಶವಿಲ್ಲದ ಆ ಸಮವಸರಣದ ಆ ಮಂಟಪದಲ್ಲಿ 5,000 ಬಿಲ್ಗಳ ಎತ್ತರದಲ್ಲಿ ಸ್ವರ್ಣ ಕಮಲ ಪೀಠದ ಮೇಲೆ 4 ಅಂಗುಲ ಎತ್ತರ, ಆ ಪೀಠದ ಮೇಲೆ ಕೂತಿರ, ಅದು 4 ಅಂಗುಲ ಎತ್ತರದಲ್ಲಿ ಆ ಅರಿಹಂತ ಭಗವಾನರು ಅರ್ಥಾತ್ ಮಹಾವೀರರು ಕೂತ್ಕೊಂಡಿದ್ದಾರೆ. ಚತುರ್ಮುಖ, 4 ಮುಖಗಳಿವೆ. ಅಂದ್ರೆ ತೀರ್ಥಂಕರರಿಗೆ ಚತುರ್ದಿಕ್ಕುಗಳಲ್ಲೂ ಕೂಡ ಜ್ಞಾನ ಇದೆ ಅಂತ ಹೇಳಿ. ಅವರ ಚೆಲುವಾದ ಮುಖದಲ್ಲಿ ಪ್ರಶಾಂತಿಯ ಬೆಳದಿಂಗಳು ಇದೆ. ಮತ್ತೆ ವೀತರಾಗ ಪುಷ್ಪವೂ ಕೂಡ ಅಲ್ಲಿ ಕೇಳಿಸ್ತಾ ಪ್ರಶಾಂತಿ ತರಂಗಗಳು ಭೂಮಿ ಮತ್ತು ಆಕಾಶವನ್ನ ವ್ಯಾಪಿಸಿರ್ತಕ್ಕಂಥದ್ದನ್ನು ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಆ ಸಮವಸರಣದಲ್ಲಿ ಕುಳಿತಿರ್ತಕ್ಕಂಥ ಅಸಂಖ್ಯಾತ ಭವ್ಯರು, ಯಾಕೆಂದ್ರೆ ಆ ಸಮವಸರಣಕ್ಕೆ ಹೋಗ್ಬೇಕು, ಏಕೇಂದ್ರಿಯ, ದ್ವೀಂದ್ರಿಯ, ಚತುರೇಂದ್ರಿಯ, ಪಂಚೇಂದ್ರಿಯ ಜೀವಿಗಳೆಲ್ಲ ಅಲ್ಲಿದ್ದಾವೆ. ಯಾಕೆಂದ್ರೆ ಅರಿಹಂತ ಭಗವಾನರು ಅರ್ಥಾತ್ ಮಹಾವೀರರು ಸಮತಾಭಾವದ ಪ್ರವರ್ತಕರು. ಹಾಗೆ ಆ ತೀರ್ಥಂಕರರ ದಿವ್ಯೋಪದೇಶವನ್ನು ಕೇಳಲಿಕ್ಕೆ ಅವರವರು ತಮ್ಮ ಆಸೀನದಲ್ಲಿ ಕುಳಿತುಕೊಂಡಿದ್ದಾರಂತೆ.
ಜಿನೇಶ್ವರನ ಅರ್ಥಾತ್ ಅರಿಹಂತ ಭಗವಾನ್ ಅರ್ಥಾತ್ ಮಹಾವೀರರ ಪೌರ್ಣಿಮ ಶಶಿವದನ. ಪೌರ್ಣಿಮ ಅಂದ್ರೆ ಪೂರ್ಣಚಂದ್ರನ ಆ ಒಂದು ಶಶಿವದನ ಅಂದ್ರೆ ಚಂದ್ರಮುಖ ಆ ನಾಲ್ಕು ದಿಕ್ಕುಗಳಲ್ಲೂ ಕೂಡ ಕಾಣಿಸ್ತಾ ಇದೆ. ಆ ಎಲ್ಲರೂ ಕೂಡ ಎವೆಯಕ್ಕದೆ ಆ ದಿವ್ಯ ಧ್ವನಿಯನ್ನು ಕೇಳಲಿಕ್ಕೆ ತಮ್ಮ ಕಿವಿಗಳನ್ನು ತಮ್ಮ ಕರ್ಣವನ್ನ ಆ ಕಿವಿ ಕೊಟ್ಟಿದ್ದಾರೆ. ಹಾಗೆ ತಮ್ಮೊಳಗೆ ಯೋಚನೆ ಮಾಡ್ತಾ ಇದ್ದಾರೆ. ಹೀಗೆ ವರ್ತಮಾನ ಕಾಲದ 23 ತೀರ್ಥಂಕರರು, ಋಷಭನಿಂದ ಹಿಡಿದು ಪಾರ್ಶ್ವನಾಥ ತೀರ್ಥಂಕರರವರೆಗೂ ಕೂಡ ಆ ತಪೋಕಾಲದಲ್ಲಿ ಅವರಿಗೀಗ ತೀರ್ಥಂಕರ ಪ್ರಕೃತಿ ನಾಮ ಸಂಭವಿಸಿದೆ. ಈಗ ಕೇವಲ ಜ್ಞಾನಿ 23 ತೀರ್ಥಂಕರರು ವರ್ತಮಾನದಲ್ಲಿ ಹೇಗೆ ಉಪದೇಶ ಮಾಡಿದಾರೋ ಅದೇ ರೀತಿ ಉಪದೇಶ ಮಾಡ್ತಾರೆ ಅಂತ ಹೇಳಿ ಎಲ್ಲರೂ ಕೂಡ ಕಾದು ಕುಳಿತಿದ್ದಾರಂತೆ. ಅಬ್ಬಾ ಶ್ರೀ ಕೇವಲ ಜ್ಞಾನ ಕಲ್ಯಾಣ ಸಂಪುಟ ಮಹಾವೀರ ಮಹಾದರ್ಶನದಲ್ಲಿ ಡಾಕ್ಟರ್ ಲತಾ ರಾಜಶೇಖರ್ ಅವರ ಪದಪುಂಜ ಪ್ರಾವೀಣ್ಯತೆಯನ್ನು ನಾವಿಲ್ಲಿ ಕಾಣಬಹುದು.